ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರವಾಗ್ತಾ ಇರುವಂಥದ್ದು. ಇನ್ನು 16ನೇ ತಾರೀಕಿನಂದು ರವಿಗ್ರಹ ಕಟಕ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ಮಿಥುನ ರಾಶಿಗೆ, 28ನೇ ತಾರೀಕಿನಂದು ಕುಜಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ದ್ವಿತೀಯ ಭಾವದಲ್ಲಿ ಗುರುಗ್ರಹ ಮತ್ತು ಬುಧಗ್ರಹದ ಸ್ಥಿತಿ ಇರುವಂಥದ್ದು. ದ್ವಿತೀಯ ಭಾವ ಅಂತ ಹೇಳಿದರೆ ಏನು ಹೇಳಿ, ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಮುಖ್ಯವಾಗಿ ವಾಣಿ ಅಂದರೆ ಮಾತಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ, ವಾಕ್ಸ್ಥಾನ ದ್ವಿತೀಯ ಭಾವ ಅಂತ ಹೇಳುವಂಥದ್ದು. ಅಲ್ಲಿ ಈ ಬೃಹಸ್ಪತಿ ಗ್ರಹ ಮತ್ತು ಬುಧಗ್ರಹ ಎರಡೂ ಕೂಡ ಸ್ಥಿರವಾಗಿದೆಯಲ್ಲ, ಹಾಗಾಗಿ ನಿಮಗೆ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಸರಳವಾಗಿ ಹೇಳಬೇಕು ಅಂತ ಹೇಳಿ ಅಂದರೆ ಈ ಮಾಸದಲ್ಲಿ ನಿಮಗೆ ಮಾತೇ ಸಂಪತ್ತು. ಮಾತಿನಿಂದಲೇ ನೀವೆಲ್ಲದನ್ನು ಕೂಡ ಸಂಪಾದನೆಯನ್ನು ಮಾಡಿಬಿಡ್ತೀರಿ. ನಿಮ್ಮ ಅದ್ಭುತವಾದಂತಹ ಮಾತಿನಿಂದಲೇ ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಇನ್ನು ನೀವೇನಾದರೂ ವಕೀಲರಾಗಿದ್ದಂತಹ ಪಕ್ಷದಲ್ಲಿ ಅಥವಾ ಕಲಾವಿದರಾಗಿದ್ದರೆ ನಿಮಗೆ ಈ ಮಾಸದಲ್ಲಿ ಉತ್ತಮವಾಗಿ ಪ್ರಸಿದ್ಧಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮಗೆಲ್ಲ ಕಡೆಯೂ ಕೂಡ ಹೆಸರು ಗಳಿಸುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಇದೆ. ಈ ಬುಧಗ್ರಹ ಮತ್ತು ಬೃಹಸ್ಪತಿ ಗ್ರಹ ಎರಡೂ ಕೂಡ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದ್ದಂತಹ ಸಂದರ್ಭದಲ್ಲಿ ಏನು ಫಲ ಹೇಳಿದ್ದಾರೆ ಅದನ್ನು ನೋಡೋಣ. ಸೌಮ್ಯಾನ್ವಿತೋ ದೇವಗುರುರ್ಧನಸ್ಥೋ ನರಂ ಪ್ರಸೂತೆ ಬಹುವಿತ್ತಯುಕ್ತಂ ನರೇಂದ್ರಮಾನ್ಯೋ ಬಹುರತ್ನಯುಕ್ತ ಪ್ರಭೂತ ಭೃತ್ಯಂ ಸುತನೀತಿಯುಕ್ತಂ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಏನಾಗುತ್ತೆ, ದ್ವಿತೀಯ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಜೊತೆಗೆ ಬುಧನ ಒಂದು ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಬಹುವಿತ್ತಯುಕ್ತಂ, ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದು ಕೂಡ ನಿಮ್ಮ ಮಾತಿನಿಂದಲೇ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮೇಲಧಿಕಾರಿಗಳಿಂದ ನಿಮಗೆ ಒಂದಷ್ಟು ಪ್ರಶಂಸೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಪ್ರಭೂತ ಭೃತ್ಯಂ ಅಂದರೆ ನೀವು ಏನಾದರೂ ಕೆಲಸಕ್ಕೆ ಜನಗಳನ್ನು ಹುಡುಕುತ್ತಿದ್ದಂತಹ ಪಕ್ಷದಲ್ಲಿ ಉತ್ತಮವಾದ ಜನಗಳು ಸಿಗ್ತಾರೆ. ಅಂದರೆ ಈಗ ಕೆಲವೊಂದಷ್ಟು ಜನಗಳು ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ, ಆ ಉದ್ಯೋಗವನ್ನು ನಡೆಸ್ತಾ ಇರ್ತಾರೆ. ಅಲ್ಲಿಗೆ ಒಂದಷ್ಟು ಜನಗಳು ಬೇಕಾಗಿರುತ್ತೆ, ಕೆಲಸಕ್ಕೆ ಹುಡುಕ್ತಾ ಇರ್ತಾರೆ. ನಂಬಿಕಸ್ಥರಾದಂತಹ ಜನಗಳೇ ಸಿಗ್ತಾ ಇರುವುದಿಲ್ಲ. ಅಥವಾ ವಾಹನಗಳಿರ್ತವೆ, ಒಬ್ಬರು ಡ್ರೈವರ್ ಬೇಕಪ್ಪ, ಒಳ್ಳೆಯ ಡ್ರೈವರ್ ಆಗಿರಬೇಕು, ನಂಬಿಕಸ್ಥನಾಗಿರಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಸರಿಯಾದಂತಹ ಜನಗಳೇ ಸಿಗ್ತಾ ಇರುವುದಿಲ್ಲ. ಆ ರೀತಿಯಾಗಿ ಏನು ಹೇಳಿ ಕೆಲಸಕ್ಕೆ ಬೇಕಾದಂತಹ ಜನಗಳನ್ನೆಲ್ಲ ಹುಡುಕ್ತಾ ಇದ್ದರೆ ಉತ್ತಮವಾದಂತಹ ನಂಬಿಕಸ್ಥರಾದಂತಹ ಜನಗಳು ಸಿಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇದಿಷ್ಟು ಕೂಡ ನಿಮಗೆ ದ್ವಿತೀಯ ಭಾವದಲ್ಲಿ ಬುಧಗ್ರಹ ಮತ್ತು ಬೃಹಸ್ಪತಿ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನು ರವಿಗ್ರಹ ನಿಮಗೆ ಚತುರ್ಥ ಭಾವದ ಅಧಿಪತಿಯಾಗಿ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅಣ್ಣ ತಮ್ಮಂದಿರೊಂದಿಗೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಶುಕ್ರಗ್ರಹ ನಿಮಗೆ ಷಷ್ಠ ಭಾವದ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಉತ್ತಮವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಶತ್ರುಗಳೇ ನಿಮ್ಮ ಕಾಲನ್ನು ಹಿಡಿಯುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಇಷ್ಟು ದಿವಸ ನಿಮಗೆ ತೊಂದರೆಯನ್ನು ಮಾಡುತ್ತಿದ್ದಂತಹ ವ್ಯಕ್ತಿಗಳೇ ನಿಮ್ಮ ಬಳಿಗೆ ಬರ್ತಾರೆ. ಏನೋ ಒಂದಷ್ಟು ಸಹಾಯವನ್ನು ಕೇಳಿಕೊಂಡು ನಿಮ್ಮ ಬಳಿಗೆ ಬರುವಂತಹ ಒಂದಷ್ಟು ಸಂದರ್ಭ ಅಂತ ಹೇಳುವಂಥದ್ದು ನಿಮ್ಮ ಶತ್ರುಗಳಿಗೆ ಉಂಟಾಗುತ್ತೆ. ಇನ್ನೂ ಒಂದು ಸಂತೋಷದ ವಿಷಯ ಇದೆ. ಅದೇನು ಅಂತ ಹೇಳಿ ಆದರೆ ನಿಮಗೆ ಈಗ ಶನಿಗ್ರಹ ಹೇಗೂ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಲಾಭಸ್ಥಾನದಲ್ಲಿ. ಅದರಿಂದ ಇಲ್ಲಿವರೆಗೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿ ಆಗ್ತಿದೆ. ನೋಡಿದ್ವಲ್ಲ, ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರಿಯ ಆಗ್ತಾ ಇದೆ. ಹಾಗಾಗಿ
ಇನ್ನೂ ಕೂಡ ಆ ಶನಿಗ್ರಹದಿಂದ ಇನ್ನು ಮುಂದೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದನ್ನೆಲ್ಲ ನಾನು ಈ ಹಿಂದೆಯೂ ಕೂಡ ಅನೇಕ ಬಾರಿ ಯೋಚನೆ ಮಾಡಿದ್ದೇನೆ, ಹಾಗಾಗಿ ಪದೇ ಪದೇ ಮತ್ತೆ ಹೇಳುವುದಿಲ್ಲ. ಯಾವುದು ಶನಿಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ಅದು ಬಲಿಷ್ಠವಾಗುತ್ತೆ ಇತ್ಯಾದಿ ವಿಚಾರಗಳನ್ನು ಈ ಹಿಂದೆಯೂ ಅನೇಕ ಸಲ ನಾನು ಯೋಚನೆ ಮಾಡಿದ್ದೇನೆ. ಒಟ್ಟಲ್ಲಿ ತಾತ್ಪರ್ಯ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ, ಅದರಿಂದ ಇನ್ನೂ ಕೂಡ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ಬಗೆಹರಿಯುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ನೀವು ಒಂದೆರಡು ವಿಚಾರದಲ್ಲಿ ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ಆದರೆ ನೋಡಿ, ಈಗ ಕುಜಗ್ರಹ ಮತ್ತು ಕೇತುಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗತ್ತೆ, ಆಯಿತಾ. ಇನ್ನೊಂದು, ತಾಯಿಯ ಮನಸ್ಸಿಗೆ ನೋವಾಗದಂತೆ ನೀವು ವರ್ತನೆಯನ್ನು ಮಾಡಬೇಕು. ಈ ಒಂದೆರಡು ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದರೆ ತಾಯಿಯ ಮನಸ್ಸಿಗೆ ನೋವಾಗದಂತೆ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಹಣಕಾಸು, ವಿದ್ಯೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಗಣಪತಿ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.